ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಹಸಿ ತರಕಾರಿ ಜ್ಯೂಸ್ ಸಂಚಿಕೆಯಲ್ಲಿ ನಾವು ಸೊಪ್ಪುಗಳ ಜ್ಯೂಸನ್ನು ಇವತ್ತು ಮಾಡಿ ನೋಡೋಣ. ಅದಕ್ಕೆ ನಮ್ಮ ತೋಟದಲ್ಲೇ ಇರುವಂತಹ ಕೆಲವೊಂದು ಔಷಧೀಯ ಸೊಪ್ಪುಗಳನ್ನು ನಾನು ತೊಗೊಂಡಿದ್ದೀನಿ. ಅದರಲ್ಲಿ ಮೇಯ್ನಾಗಿ 2 ಭೃಂಗರಾಜ ಮತ್ತು ಬಲೂನ್ ಬಳ್ಳಿ ಅಂತ ಇರುತ್ತೆ. ಮಿಕ್ಕಿದವು ಬಂದು ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇದೆಲ್ಲ ನಮ್ಮ ತೋಟದಲ್ಲೇ, ನಮ್ಮ ತಾರಸಿ ತೋಟದಲ್ಲೇ ಇದ್ದಿದ್ದು ಎಲ್ಲ ತೆಗೆದು ಬಿಡಿಸಿ ಇಟ್ಟಿದ್ದೀನಿ. ಇದನ್ನು ನಾವು ಉಗುರು ಬೆಚ್ಚಿನ ಬಿಸಿ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ತಾಸು ನೆನೆಸಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಅಂದರೆ ಇದರಲ್ಲಿ ಏನಾದ್ರು ಕೀಟಗಳು ಇರುತ್ತೇನೋ ಅದಕ್ಕೋಸ್ಕರ. ನಮ್ಮ ಗಿಡದಲ್ಲಿ ಯಾವುದೋ ಅಷ್ಟೊಂದು ಕೀಟ ಎಲ್ಲ ಏನಿಲ್ಲ, ಕ್ಲೀನಾಗಿರುತ್ತೆ. ಆದ್ರೂ ಆನ್ ದಿ ಸೇಫರ್ ಸೈಡ್ ಆ ಥರ ತೊಳೆದಿಟ್ಕೊಂಡಿದ್ದೀನಿ. ಎಂದಿನ ಹಾಗೆಯೇ ನೀವೆಲ್ಲವನ್ನು 50-50 ಗ್ರಾಮ್ ತೊಗೊತೀವಿ. ಅಂದರೆ ಪುದೀನ ಸೊಪ್ಪು 50 ಗ್ರಾಮು, ಬಲೂನ್ ಬಳ್ಳಿ 50 ಗ್ರಾಮು, ಕೊತ್ತಂಬರಿ ಸೊಪ್ಪು 50 ಗ್ರಾಮು, ಕರಿಬೇವಿನ ಸೊಪ್ಪು 50 ಗ್ರಾಮ್ ತೊಗೊಂಡು ಇವೆಲ್ಲನೂ ಆದ ನಂತರ ಶುಂಠಿ ಬೆಳ್ಳುಳ್ಳಿ 2-3 ಗ್ರಾಮಷ್ಟು ಮತ್ತು 5-6 ತೊಟ್ಟಷ್ಟು ನಿಂಬೆ ರಸವನ್ನು ತೆಗೆದಿಟ್ಕೊಂಡಿದ್ದೀವಿ. ಇದೆಲ್ಲವನ್ನು ಎಂದಿನ ಹಾಗೆ ನಾವು ಮಿಕ್ಸಿಲಿ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆ ಹಾಕಿ ರುಬ್ಬಿ ತಗೊಂಡು ಮತ್ತು ಅದರಲ್ಲಿ ಅರ್ಧದಷ್ಟು 125 ಗ್ರಾಮಷ್ಟು ಲೋಟಕ್ಕೆ ಹಾಕ್ಕೊಂಡು 125 ಗ್ರಾಮಷ್ಟು ಮಜ್ಜಿಗೆನ ಬೆರೆಸಿ 5-6 ತೊಟ್ಟು ನಿಂಬೆ ರಸವನ್ನು ಬೆರೆಸಿ ತಿಂಡಿಗಿನ್ನ ಮುಂಚೆ ನಾವು 200-250 ಗ್ರಾಮ್ ಕುಡಿಬೇಕಾಗುತ್ತೆ. ಊಟಕ್ಕಿಂತ ಮುಂಚೆನೂ ಅದೇ ಥರ 200-250 ಗ್ರಾಮಷ್ಟು ಕುಡಿತಾ ಬಂದ್ವಿ ಅಂದರೆ ನಮ್ಮ ದೇಹದಲ್ಲಿ ಅಜೀರ್ಣ ಶಕ್ತಿ ಹೋಗಿ ಮೇಯ್ನಾಗಿ ಸಂಧಿವಾತದಿಂದ ಬಳಲುತ್ತಿರೋರಿಗೆ ಒಳ್ಳೆಯ ರಿಲೀಫ್ ಸಿಗುತ್ತೆ. ಆ ಬಲೂನ್ ಬಳ್ಳಿ ಬಂದು ಸಂಧಿವಾತಕ್ಕೆ ತುಂಬ ಒಳ್ಳೆಯ ಔಷಧಿ. ಅದನ್ನು ದೋಸೆ ಮಾಡ್ಕೊಬೋದು ಅಥವಾ ಕಷಾಯನೂ ಮಾಡಿ ಕುಡಿಬೋದು. ಇದನ್ನು ಮನೆಯಲ್ಲಿ ಮಾಡಿ ಉಪಯೋಗಿಸಿ.